Back to School Eye Check campaign. Start the school year right with healthy vision for your kids. Free Kids Eye Checker plus 15% off on kids frame. Only at Kaveri Opticians next to Flower Market, Malleshwaram. DK ಶಿವಕುಮಾರ್ ಜಾಗಕ್ಕೆ ಸತೀಶ್ ಜಾರಕಿಹೊಳಿ ಅವರು ಬರ್ತಾರಾ? ಡಿಕೆ ಶಿವಕುಮಾರ್ ಜಾಗಕ್ಕೆ ಸತೀಶ್ ಜಾರಕಿಹೊಳಿ ಬರ್ತಾರಾ? ಡಿಕೆಶಿ ಬಿಟ್ಟು ಕೊಡ್ತಾರ ಜಾಗವನ್ನ? ಹೈಕಮಾಂಡ್ ನಿಲುವೇನು ಈ ವಿಚಾರದಲ್ಲಿ? ದೆಹಲಿಯಲ್ಲಿ ಕೆಪಿಸಿಸಿ ಅಧ್ಯಕ್ಷರ ಬಗ್ಗೆನೇ ಬಿಸಿ ಚರ್ಚೆ. ಸತೀಶ್ ಜಾರಕಿಹೊಳಿಗೂ ಕೆಪಿಸಿಸಿ ಅವರು ಕೂಡ ಅಧ್ಯಕ್ಷರಾಗ್ತಾರಾ? ಹೈಕಮಾಂಡ್ ಬುಲಾವ್ ಹಿನ್ನೆಲೆ ನಿನ್ನೆಯೇ ದೆಹಲಿಗೆ ಹೋಗಿರುವಂತಹ ಸತೀಶ್ ಜಾರಕಿಹೊಳಿ ಕೆಪಿಸಿಸಿ ಅಧ್ಯಕ್ಷರ ರೇಸ್ನಲ್ಲಿ ಸತೀಶ್ ಜಾರಕಿಹೊಳಿ ಫಸ್ಟ್ ಇದ್ದಾರೆ. ಜಾರಕಿಹೊಳಿ ಜೊತೆಯಲ್ಲಿ ಈ ನಾಯಕ ಸಮುದಾಯದ ಪ್ರಭಾವಿ ಆಗಿರುವಂತಹ ನಾಯಕರವರು. ಕಾಂಗ್ರೆಸ್ ಸಿದ್ಧಾಂತದ ಕಟ್ಟ ಬೆಂಬಲಿಗ ಸತೀಶ್ ಜಾರಕಿಹೊಳಿ. ಸಿದ್ದರಾಮಯ್ಯ ಬಿಟ್ರೆ ಅಹಿಂದ ಸಮುದಾಯದ ಬಹಳ ಪ್ರಭಾವಿ ನಾಯಕ ಅವರು ಜೊತೆಯಲ್ಲಿ ಗುರುತಿಸಿಕೊಂಡಿದ್ದಾರೆ. ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಚುನಾವಣೆಗೂ ಕೂಡ ಮೊದಲೇ ಬದಲಾವಣೆ ಆಗುವಂತಹ ಎಲ್ಲ ಲಕ್ಷಣಗಳು ಕಂಡು ಬರ್ತಾ ಇದೆ. ಈ ಮೂಲಕವಾಗಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಲ್ಲಿ ಮಹತ್ವದ ಬದಲಾವಣೆಯ ಸುಳಿವು. ಎಸ್, ಹಾಗೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ದುರ್ಗೇಶ್ ನಾಯಕ್ ನಮ್ಮ ಜೊತೆ ಆಲ್ರೆಡಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದುರ್ಗೇಶ್ ನಾಯಕ್, ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ವಿಚಾರ ಇವತ್ತು ನಿನ್ನೆದಲ್ಲ, ಹಿಂದಿನಿಂದಲೂ ಕೂಡ ಬದಲಾವಣೆಯ ಮಾತುಗಳು ಜೋರಾಗ್ತಿತ್ತು. ಆದ್ರೆ ಈಗ ಸತೀಶ್ ಜಾರಕಿಹೊಳಿ ದೆಹಲಿಗೆ ಹೋಗಿದ್ದಾರೆ. ಮತ್ತೊಂದು ಕಡೆಯಲ್ಲಿ ಒನ್ ಮ್ಯಾನ್ ಒನ್ ಪೋಸ್ಟ್ ಕಾಂಗ್ರೆಸ್ನಲ್ಲಿ ಈ ಬಾರಿ ಆದ್ರೂ ಕೂಡ ಅಪ್ಲೈ ಆಗುತ್ತಾ? ಮತ್ತೊಂದು ಕಡೆ ಡಿಕೆ ಶಿವಕುಮಾರ್ ಅವರು ಅಷ್ಟು ಈಸಿಯಾಗಿ ಬಿಟ್ಕೊಡ್ತಾರ ತಮ್ಮ ಸ್ಥಾನವನ್ನ? ಎಸ್ ಅಖಿಲೇಶ್, DCM DK ಶಿವಕುಮಾರ್ ಒಂದು ಮಾತನ್ನು ಹೇಳಿದರು, ಪವರ್ ಶೇರಿಂಗ್ ಮಾತನ್ನು. ಆ ಒಂದು ಪವರ್ ಶೇರಿಂಗ್ ಮಾತು CM ಸಿದ್ದರಾಮಯ್ಯ ಮತ್ತು CM ಕುರ್ಚಿಯ ನಡುವೆ ನಡೆದಂಥ ಫೈಟ್ಗೆ ಸಾಕ್ಷಿಯಾಗಿತ್ತು. CM ಸಿದ್ದರಾಮಯ್ಯ ಬಣದ ನಾಯಕರು ಈ ಒಂದು ಒನ್ ಮ್ಯಾನ್ ಒನ್ ಪೋಸ್ಟ್ ಅನ್ನುವಂಥ ಆಕ್ಷೇಪವನ್ನು ವ್ಯಕ್ತಪಡಿಸಿದರು. ಈ ಹಿನ್ನೆಲೆಯಲ್ಲಿ ಇವತ್ತು ಕೂಡ KPCC ಅಧ್ಯಕ್ಷಗಿರಿ ಸ್ಥಾನಕ್ಕೆ ಸಾಕಷ್ಟು ಸಚಿವರು ಮತ್ತು BJPಯ ಶಾಸಕರ ನಡುವೆ ಪೈಪೋಟಿ ನಡೀತಾ ಇದೆ. ಈ ಒಂದು ಪಟ್ಟಕ್ಕಾಗಿ ಸಾಕಷ್ಟು ಲಾಬಿಯನ್ನು ಕೂಡ ನಡೆಸಲಾಗ್ತಾ ಇದೆ ಅನ್ನೋ ಸುದ್ದಿಗಳು ಕೂಡ ಸಾಕಷ್ಟು ಸುದ್ದಿ ಆಗ್ತಾ ಇತ್ತು. ಆದರೆ ಇವತ್ತು ನಡೆದಿರುವಂಥ ಮಹತ್ವದ ಬೆಳವಣಿಗೆಯಲ್ಲಿ ನೋಡೋದಾದರೆ ಸತೀಶ್ ಜಾರಕಿಹೊಳಿ ಅವರು ರಾಜ್ಯದ KPCC ಅಧ್ಯಕ್ಷರಾಗ್ತಾರೆ ಅನ್ನೋದು ಭಾಳಷ್ಟು ಚರ್ಚೆ ಆಗೋದಕ್ಕೆ ಕಾರಣ ಆಗ್ತಿರೋದು ಏನಂತಂದರೆ 2028ರ ಚುನಾವಣೆ. 2028ಕ್ಕೆ ನಾನೇ CM ಅನ್ನುವಂಥ ಮಾತನ್ನು ಸತೀಶ್ ಜಾರಕಿಹೊಳಿ ಹಲವು ಬಾರಿ ಹೇಳಿದ್ದಾರೆ. ಆದರೆ CM ಸಿದ್ದರಾಮಯ್ಯ ಅವರ ಅವಧಿ 2.5 ವರ್ಷದ ಒಪ್ಪಂದವನ್ನು DK ಶಿವಕುಮಾರ್ ಯಾವಾಗ ಮಾತಾಡ್ತಾರೆ ಆಗೆಲ್ಲ ಈ ಒಂದು KPCC ಅಧ್ಯಕ್ಷ ಸ್ಥಾನದ ಬದಲಾವಣೆ ವಿಚಾರ ಸಾಕಷ್ಟು ಚರ್ಚೆಗೆ ಬರುವಂಥದ್ದು. ಈ ನಿಟ್ಟಿನಲ್ಲಿ ಮಹತ್ವದ ಬದಲಾವಣೆ ಆಗುತ್ತಾ? ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ಗಳ ಚುನಾವಣೆಗೂ ಮುನ್ನವೇ KPCC ಅಧ್ಯಕ್ಷ ಸ್ಥಾನ ಬದಲಾಗುತ್ತಾ? ಹಲವು ಬಾರಿ DK ಶಿವಕುಮಾರ್ ಅವರು ನಾನು KPCC ಅಧ್ಯಕ್ಷ ಸ್ಥಾನದ ತ್ಯಾಗವನ್ನು ಮಾಡ್ತೀನಿ ಅಂತ ಕೂಡ ಈಗಾಗಲೇ ಹೇಳಿರುವಂಥದ್ದು. ಅದರ ಜೊತೆಗೆ ಈಗ KPCC ಅಧ್ಯಕ್ಷರಾಗಿರುವಂಥ DK ಶಿವಕುಮಾರ್ ಅವರ ಅವಧಿ ಮುಗಿದು ಕೂಡ ಸಾಕಷ್ಟು 1 ವರ್ಷ 10 ತಿಂಗಳ ಕಾಲ ಕೂಡ ಆಗಿರುವಂಥದ್ದು. ಹೀಗಾಗಿ CM ಸಿದ್ದರಾಮಯ್ಯ ಬಂದಿರುವಂಥ ಕೆಲವೊಂದಿಷ್ಟು ನಾಯಕರು KPCC ಅಧ್ಯಕ್ಷ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ದಾರೆ. ಪ್ರಮುಖವಾಗಿ ಗಮನಿಸೋದಾದರೆ ಈಶ್ವರ್ ಖಂಡ್ರೆ, ಸತೀಶ್ ಜಾರಕಿಹೊಳಿ ಆಗಿರ್ಬೋದು, ಅದ್ರ ಜೊತೆಗೆ ರಾಜಣ್ಣ ಕೂಡ ಈ ಒಂದು KPCC ಅಧ್ಯಕ್ಷ ಸ್ಥಾನದ ವಿಚಾರಕ್ಕೆ ಸಾಕಷ್ಟು ಬಾರಿ ಮಾತಾಡಿದರು. ಸ್ವತಃ ಸಚಿವ ಸ್ಥಾನವನ್ನು ಬಿಟ್ಟುಕೊಟ್ಟು ನಾನು KPCC ಅಧ್ಯಕ್ಷರಾಗ್ತೀನಿ ಅಂತ ಮಾತನ್ನು ಕೂಡ ಹೇಳಿದರು. ಹೀಗಾಗಿ ಈ ಒಂದು ಪೈಪೋಟಿಯಲ್ಲಿರುವಂಥ ನಾಯಕರ ಬಗ್ಗೆ ಚರ್ಚೆ ಆಗ್ತಾ ಇರೋದು ಒಂದು ಕಡೆ ಆದರೆ, DK ಶಿವಕುಮಾರ್ ಅವರ ಸಹೋದರರಿಗೆ ಕೂಡ ಈ ಒಂದು DK ಸುರೇಶ್ ಅವರಿಗೆ ಪಟ್ಟವನ್ನು ಕಟ್ಟಬೇಕನ್ನುವಂಥ ಲೆಕ್ಕಾಚಾರದಲ್ಲಿದ್ದರು. ಆದರೆ KMF ಅಧ್ಯಕ್ಷ ಸ್ಥಾನ KPCC ಅಧ್ಯಕ್ಷ ಸ್ಥಾನದಲ್ಲಿ DK ಸುರೇಶ್ ಹೆಸರು ಮುನ್ನೆಲೆಗೆ ಬರ್ತಿದ್ದಂತೆ 2028ರ ಚುನಾವಣೆಯ ಉಸ್ತುವಾರಿನ ಕೂಡ ನೋಡಬೇಕಾಗತ್ತೆ. ರಾಜ್ಯದಲ್ಲಿ KPCCಯ ಪಕ್ಷ ಸಂಘಟನೆ ಯಾವ ರೀತಿ ಆಗಬೇಕು? ಕಾಂಗ್ರೆಸ್ ಪಕ್ಷ ಸಂಘಟನೆ ಮಾಡಿದರೆ ಅದರಲ್ಲೂ ಕೂಡ ಪ್ರಮುಖವಾಗಿ ಗಮನಕ್ಕೆ ಬರೋದೇನೆಂದರೆ ಅಹಿಂದ ಮತಗಳು ಕಾಂಗ್ರೆಸ್ಗೆ ಇರೋದರಿಂದ ಅಹಿಂದ ನಾಯಕ ಆಗಿರುವಂಥ ಸತೀಶ್ ಜಾರಕಿಹೊಳಿ ಅವರನ್ನ ಅಧ್ಯಕ್ಷರನ್ನಾಗಿ ಮಾಡಿದರೆ ಮುಂಬರುವ 2028ರ ಚುನಾವಣೆಯಲ್ಲಿ ಮತ್ತೆ ಕಾಂಗ್ರೆಸ್ ಗೆಲುವನ್ನು ಸಾಧಿಸಬಹುದು ಅನ್ನುವ ಲೆಕ್ಕಾಚಾರದಲ್ಲಿ ಹೈಕಮಾಂಡ್ ನಾಯಕರು ಇರೋದರಿಂದ DK ಶಿವಕುಮಾರ್ ಅವರನ್ನು ಈ ಒಂದು KPCC ಅಧ್ಯಕ್ಷ ಸ್ಥಾನ ಕೆಳಗಿಳಿಸಿ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕ್ ಪಂಚಾಯತ್ ಚುನಾವಣೆಗೂ ಮುನ್ನವೇ ಅಧ್ಯಕ್ಷಗಿರಿ ಪಟ್ಟಕ್ಕೆ ಸತೀಶ್ ಜಾರಕಿಹೊಳಿಯನ್ನು ನೇಮಕ ಮಾಡುವ ಮೂಲಕ ರಾಜ್ಯಾದ್ಯಂತ ಅಹಿಂದ ಮತಗಳ ಸಂಗ್ರಹಕ್ಕೆ ಒಂದು ತಂತ್ರವನ್ನು ಹೂಡ್ತಾ ಇರುವಂಥದ್ದು. ಹೀಗಾಗಿ DK ಶಿವಕುಮಾರ್ ತಮ್ಮ ಒಂದು ಸ್ಥಾನವನ್ನು ತ್ಯಾಗ ಮಾಡ್ತಾರಾ? ಅದಕ್ಕೆ ಸತೀಶ್ ಜಾರಕಿಹೊಳಿ ಅಧ್ಯಕ್ಷರಾಗಿ ನೇಮಕ ಆಗ್ತಾರಾ? 2028ಕ್ಕೆ ಯಾರು CM ಆಗಬೇಕು ಅನ್ನುವಂಥ ಪೈಪೋಟಿ ಕೂಡ ಇರೋದರಿಂದ ಹೈಕಮಾಂಡ್ ಯಾವ ರೀತಿಯ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅನ್ನೋದು ಕೂಡ ಇಲ್ಲಿ ಬಹಳಷ್ಟು ಚರ್ಚೆ ಆಗ್ತಿರುವಂಥದ್ದು. ಇವತ್ತು ನಡೆದಿರುವಂಥ ಮಹತ್ವದ ಸಭೆಯಲ್ಲಿ
ಜಾತಿ ಗಣತಿ ವಿಚಾರ ಸಾಕಷ್ಟು ಚರ್ಚೆ ಆಗಿರುವಂಥದ್ದು. ಆ ವಿಚಾರ ಹಿನ್ನೆಲೆಯಲ್ಲಿ ಅಹಿಂದ ನಾಯಕರನ್ನು KPCC ಅಧ್ಯಕ್ಷ ಸ್ಥಾನಕ್ಕೆ ಕೂರಿಸಬೇಕನ್ನುವ ಲೆಕ್ಕಾಚಾರ ಕೂಡ ಇರುವಂಥದ್ದು. ಈ ನಿಟ್ಟಿನಲ್ಲಿ ಹೈಕಮಾಂಡ್ ಯಾವ ರೀತಿ ನಿರ್ಧಾರ ತೆಗೆದುಕೊಳ್ಳುತ್ತೆ, AICC ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ, ರಾಹುಲ್ ಗಾಂಧಿ ಅವರ ಜೊತೆಗೆ KC ವೇಣುಗೋಪಾಲ್ ಮತ್ತು ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಈ ಬಗ್ಗೆಯೂ ಚರ್ಚೆ ನಡೆಸಿ ಸತೀಶ್ ಜಾರಕಿಹೊಳಿ ಅವರಿಗೆ KPCC ಅಧ್ಯಕ್ಷಗಿರಿ ಪಟ್ಟವನ್ನು ಕಟ್ಟೋದಕ್ಕೆ ಲೆಕ್ಕಾಚಾರವನ್ನು ಹಾಕಿದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇರುವಂಥದ್ದು. ಅಖಿಲೇಶ್.